ಮೈಸೂರಿನ ಚಾಮುಂಡಿ ಬೆಟ್ಟಕ್ಕೆ ಬೆಂಕಿ ಬಿದ್ದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಒಟ್ಟು 35 ಎಕರೆಯಷ್ಟು ಅರಣ್ಯ ಪ್ರದೇಶ ನಾಶವಾಗಿದೆ. ದನಗಾಹಿಗಳ ಮೇಲೆ ಅರಣ್ಯ ಇಲಾಖೆ ಅನುಮಾನವನ್ನು ವ್ಯಕ್ತಪಡಿಸ್ತಾ ಇದೆ. ಸುದ್ದಿಗೋಷ್ಠಿಯಲ್ಲಿ ಅರಣ್ಯಾಧಿಕಾರಿ ಬಸವರಾಜ್ ಮಾಹಿತಿ ಕೊಟ್ಟಿದ್ದಾರೆ. ನಿನ್ನೆಷ್ಟೇ ಮೈಸೂರಿನ ಚಾಮುಂಡಿ ಬೆಟ್ಟದ ಸುತ್ತಮುತ್ತ ಕಾಡು ಪ್ರದೇಶದಲ್ಲಿ ಬೆಂಕಿ ಹೊತ್ಕೊಂಡು ಬಿಟ್ಟಿತ್ತು. ಯಾರೋ ಕಿಡಿಗೇಡಿಗಳೇ ಬೆಂಕಿ ಹಾಕಿದ್ದಾರೆ ಅನ್ನುವಂಥ ಅನುಮಾನ ಇತ್ತು. ಇದರಿಂದಾಗಿ 35 ಎಕರೆಯಷ್ಟು ಅಲ್ಲಿರುವಂಥ ಅರಣ್ಯ ಪ್ರದೇಶ ನಾಶ ಆಗ್ಬಿಟ್ಟಿದೆ. ದನಗಾಹಿಗಳ ಮೇಲೆ ಅನುಮಾನ ವ್ಯಕ್ತಪಡಿಸಿದ್ದಾರೆ ಅರಣ್ಯಾಧಿಕಾರಿ ಬಸವರಾಜ್ ಅವರು. ಯಾವುದೇ ಪ್ರಾಣಿ ಪಕ್ಷಿಗಳಿಗೆ ಹಾನಿಯುಂಟಾಗಿಲ್ಲ. ಕಿಡಿಗೇಡಿಗಳು ಬೆಟ್ಟದ ಒಣ ಹುಲ್ಲಿಗೆ ಬೆಂಕಿ ಇಟ್ಟಿದ್ದಾರೆ. ಕಿಡಿಗೇಡಿಗಳ ಪತ್ತೆಗೆ ಟವರ್ ಲೊಕೇಶನ್ ಸಂಗ್ರಹ ಮಾಡ್ತಿದ್ದೇವೆ. ಘಟನೆ ಸಂಬಂಧ ಎಫ್ಐಆರ್ ದಾಖಲು ಮಾಡಲಾಗಿದೆ. ಇನ್ನು ಅನುಮಾನಾಸ್ಪದ ವ್ಯಕ್ತಿಗಳ ಮೇಲೆ ನಿಗಾ ವಹಿಸ್ತಾ ಇದ್ದೀವಿ. ಚಾಮುಂಡಿ ಬೆಟ್ಟಕ್ಕೆ ಬರುವ ಪ್ರವಾಸಿಗರು ಎಚ್ಚರಿಕೆ ವಹಿಸಬೇಕು ಅಂತ ಸುದ್ದಿಗೋಷ್ಠಿಯಲ್ಲಿ ಅರಣ್ಯಾಧಿಕಾರಿ ಬಸವರಾಜ್ ಅವರು ಹೇಳಿಕೆ ಕೊಟ್ಟಿದ್ದಾರೆ. ದನಗಾಹಿಗಳ ಮೇಲೆ ಅನುಮಾನವನ್ನ ವ್ಯಕ್ತಪಡಿಸಿದ್ದಾರೆ. ನಮ್ಮ ಅನುಮಾನ ಇರ್ತಕ್ಕಂಥದ್ದು ಯಾರು ದನ ಮೇಯಿಸಲಿಕ್ಕೆ ಬರ್ತಕ್ಕಂಥವ್ರು ಎರಡು ಭಾಗದಲ್ಲಿ ಬೆಂಕಿಯನ್ನು ಕೊಟ್ಟಿರ್ತಕ್ಕಂಥದ್ದು ನಮಗೆ ತನಿಖೆಯಿಂದ ಗೊತ್ತಾಗಿದೆ. ಈಗ ಇಂದು ಮತ್ತು ಇನ್ನು 2-3 ದಿನಗಳ ಕಾಲ ತೀವ್ರ ನಿಗಾವಣೆಯನ್ನ ವಹಿಸಿ ಅಲ್ಲಿ ನಾವೀಗ ಕೆಲವ್ರ ಮೇಲೆ ಒಂದು ಅನುಮಾನವನ್ನ ಮತ್ತು ಅವ್ರ ಮೇಲೆ ಒಂದು ಕಣ್ಣನ್ನು ಇಟ್ಟಿದ್ದೀವಿ. ಅಲ್ಲಿ ಟವರ್ ಡಂಪ್ ಅನಾಲಿಸಿಸ್ ಅನ್ನ ಕೂಡ ಮಾಡಿ ಅಲ್ಲಿ ಯಾರು ಆಕ್ಟಿವ್ ಆಗಿ ಓಡಾಡ್ತಾ ಇದ್ರು ಇಡೀ ದಿನ ಆ ನಂಬರ್ಗಳನ್ನು ಕೂಡ ಅನಲೈಸ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ದೀವಿ. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಎಫ್ಐಆರ್ ಅನ್ನು ಕೂಡ ರಿಜಿಸ್ಟರ್ ಮಾಡಲಾಗಿದೆ. ಹೆಚ್ಚುವರಿಯಾಗಿ ರಾತ್ರಿ ವೇಳೆ ಮತ್ತೆ 3 ತಂಡಗಳನ್ನು ರಚಿಸಿ ಇದೇನು ಆಫ್ಟರ್ ಫೈರ್ ಅಂತ ಹೇಳ್ತೀವಿ ನಾವು, ರೆಸಿಡಿಯಲ್ ಫೈರ್ ಅಂದ್ರೆ ಬೆಂಕಿ ಆ ಕೆಂಡಗಳು ಏನು ಉಳ್ಕೊಂಡಿರುತ್ತೆ, ಒಣಗಿದಂತಹ ಕಟ್ಟಿಗೆಗೆ ಬೆಂಕಿ ಎತ್ತಿರ್ತಕ್ಕಂಥದ್ದು ಕೆಂಡಗಳು ಏನು ಉಳ್ಕೊಂಡಿರುತ್ತೆ, ಅದು ಗಾಳಿ ವೇಗ ಜಾಸ್ತಿ ಆದಾಗ ಮತ್ತೆ ಹೊಸದಾಗಿ ಬೆಂಕಿ ಕಾಣಿಸ್ಕೊಳ್ತಕ್ಕಂಥ ಸಾಧ್ಯತೆ ಇರುತ್ತೆ. ಅದನ್ನ ನಿಗಾವಣೆ ಮಾಡ್ಲಿಕ್ಕೋಸ್ಕರ ರಾತ್ರಿ ವೇಳೆ 3 ತಂಡಗಳನ್ನು ರಚಿಸಿ ಇಡೀ ರಾತ್ರಿ ನಮ್ಮ ಸಿಬ್ಬಂದಿಗಳು ಮತ್ತು ಒಂದು ಕ್ವಿಕ್ ರೆಸ್ಪಾನ್ಸ್ ವೆಹಿಕಲ್, ಒಂದು ಫೈರ್ ಟೆಂಡರ್ ವೆಹಿಕಲ್ ಸ್ಥಳದಲ್ಲಿಯೇ ಇಟ್ಕೊಂಡು ಮತ್ತೆ ಏನಾದರೂ ಬೆಂಕಿ ಪುನಃ ಕಾಣಿಸ್ಕೊಂಡ್ರೆ ಅದನ್ನ ನಂದಿಸಲಿಕ್ಕೆ ಅಗತ್ಯ ಮುನ್ನೆಚ್ಚರಿಕೆಯನ್ನ ವಹಿಸಿ ಇಡೀ ರಾತ್ರಿ ಯಾವುದೇ ಬೆಂಕಿ ಆಗದೆ ಇರೋದನ್ನ ಖಾತ್ರಿಪಡಿಸಿಕೊಂಡಿದ್ದೇವೆ. ಒಟ್ಟಾರೆಯಾಗಿ 3 ಭಾಗಗಳಲ್ಲಿ ನಮಗೆ ಈ ಗಂಟೆಹಳ್ಳ, ಗೊಲ್ಲಹಳ್ಳ ಮತ್ತು ದೇವಿಕೆರೆ ಹಿಂಭಾಗ ಆ ಸ್ಮಶಾನದ ಜಾಗ ಅಂತ ಹೇಳ್ತಾರೆ. ಆ 3 ಭಾಗಗಳಲ್ಲಿ ಒಟ್ಟಾರೆಯಾಗಿ 35 ಎಕರೆಯಷ್ಟು ಅಂದಾಜು ಇದು ಸುಟ್ಟೋಗಿದೆ. ಇದು ಮುಖ್ಯ ಕಾರಣ ಅಂತಂದ್ರೆ ಒಂದು ಮ್ಯಾನ್ ಮೇಡ್ ಅಂದ್ರೆ ಹೊರಗಡೆಯಿಂದ